ಎಂತ ಜಾಣೆ ನನ್ನ ಸೊಸೆ. ಈ ಕಡೆ ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು. ಆ ಕಡೆ ರಾಧಾ ಅವ್ರ ಮನ್ಸಿಗೂ ಬೇಜಾರಾಗಬಾರ್ದು, ಈ ಕಡೆ ಅವಿ ಅಭಿ ಅವರಿಂದ ಎಣ್ಣೆ ಹಚ್ಚಿಸ್ಕೊಳ್ಳೋದನ್ನು ತಪ್ಪಿಸ್ಕೋಬೇಕು. ಹಾಗೆ ಮಾಡಿದಾಳೆ. ಹೌದಣ್ಣ, ಈ ಮನೇಲಿ ನಾನು ಒಬ್ಬನೇ ಜಾಣ ಅನ್ಕೊಂಡಿದ್ದೆ, ನನ್ನನ್ನೂ ಮೀರ್ಸೋರು ಇನ್ನೊಬ್ರು ಇದ್ದಾರೆ. ಆದ್ರೂ ನೀವು ಅಲ್ಲೇ ಎಣ್ಣೆ ಹಚ್ಚಿಸ್ಕೋಬೇಕಾಗಿತ್ತು, ಇಲ್ಲಿಗೆ ಬರಕ್ ಹೋದ್ರಿ? ನೀನು ಒಬ್ಬ ಮಾತ್ರ ಅಮ್ಮನ ಹತ್ರ ಎಣ್ಣೆ ಹಚ್ಚಿಸ್ಕೋಬೇಕಾ, ನಾವು ಹಚ್ಚಿಸ್ಕೋಬಾರ್ದಾ? ರಾಧಾ ಅವರು ಖುಷಿಯಿಂದ ಎಣ್ಣೆ ಹಚ್ತೀನಿ ಅಂತ ಬಂದಿದ್ರು. ಒಂದಿನ ಅವ್ರ ಕೈಲಿ ಎಣ್ಣೆ ಹಚ್ಚಿಸ್ಕೊಂಡಿದ್ರೆ ಏನಾಗ್ತಿತ್ತು? ತಲೆ ಭಾರ ಆಗ್ತಿತ್ತು. ನಾವು ಅಮ್ಮನ ಮನ್ಸಿಗೆ ನೋವಾಗ್ತಿತ್ತು. ತುಳಸಿಯವರೇ, ನೀವು ಮಕ್ಕಳು ಈ ಥರ ಖುಷಿಯಾಗಿರೋದನ್ನು ನೋಡಿದ್ರೆ ಈ ಮನೆನೇ ಸ್ವರ್ಗ ಅನ್ಸತ್ತೆ. ಅಣ್ಣ, ಹಾಗಾದ್ರೆ ಈ ಸ್ವರ್ಗ ಲೋಕದಲ್ಲಿ ಭರ್ಜರಿಯಾಗಿ ಎಣ್ಣೆ ಹಾಕೋಣ. ನಾನು ಹೇಳಿದ್ದು ಈ ಎಣ್ಣೆ, ನಾನು ಹೇಳಿದ್ದು. ಅಭಿ, ಬೆಳಗಾಗಿದೆ, ನೀನ್ ಇನ್ನು ಕುಂಕರ್ಣನ್ ತರ ಮಲಗಿದ್ಯಲ್ಲ, ಎದ್ದೇಳು. ಸ್ವಲ್ಪ ಹೊತ್ತು ಮಲ್ಕೋತೀನಿ ಬಿಡು ದೀಪಿಕಾ. ಯಜಮಾನ್ರೆ, ಇವತ್ತು ಪ್ರೋಗ್ರಾಮ್ ನಿಂದೆ, ಬೇಗ ಎದ್ದು ರೆಡಿ ಆಗ್ಲಿಲ್ಲ ಅಂದ್ರೆ ಹೇಗೆ? ಆಮೇಲೆ ರೆಡಿ ಆಗ್ತೀನಿ ಬಿಡು ದೀಪಿಕಾ. ಈಗ ಬೇಗ ಎದ್ದಳಿಲ್ಲ ಅಂದ್ರೆ ಪಾದ ಪೂಜೆ ಕ್ಯಾನ್ಸಲ್. ಪೂಜೆ ಆರಾಮಾಗಿ ಮಾಡ್ಕೋಬೋದಲ್ವಾ? ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಎದ್ದೇಳ್ತೀನಿ. ಈಗ ನೀನ್ ಎದ್ದೇಳ್ತೀಯ ಇಲ್ಲ ನಿನ್ ಮೈ ಮೇಲೆ ನೀರ್ ತಂದು ಹಾಕ್ಲೋ? ಬೆಳಗ್ಗೆ ಏನ್ ದೀಪಿಕಾ ನಿಂದು? ಯಾರಾದ್ರೂ ಕಾಪಾಡಿ, ಬನ್ನಿ ಬೇಗ ಕಾಪಾಡಿ. ನನ್ ದೀಪಿಕಾ. ಅಭಿ ಏನಾಯ್ತು? ಯಾಕೆ ಕಿರ್ಸ್ತಿದ್ಯಾ? ಅದು ದೇವ. ದೀಪಿಕಾ, ದೀಪಿಕಾ ದೇವ. ದೀಪಿಕಾ ಫೇಸ್ ಪ್ಯಾಕ್ ಹಾಕೊಂಡಿರೋದಕ್ಕೆ ಇಷ್ಟೊಂದು ಕೂಗಾಡ್ದ್ಯಾ? ನಾವಿಬ್ರು ಏನಾಯ್ತು ಅಂತ ಓಡ್ ಬಂದ್ವಿ. ಆಸ್ವರಕ್ಕೆ ಹೋಗಿದ್ನಾ? ಇನ್ನೇನು ಮತ್ತೆ, ನೀನು ಕೂಗಾಟ ಕೇಳಿ ಮನೆಯವ್ರು ಎಲ್ರು ಬರೋದೊಂದು ಬಾಕಿ. ಬೆಳಗ್ಗೆ ನನಗೆ ಇನ್ಸಲ್ಟ್ ಮಾಡಿದೆ ಅಲ್ವಾ? ಮನೆಯವ್ರೆಲ್ರು ನಗೋ ಹಾಗೆ ಮಾಡಿದೆ. ಐ ಹೇಟ್ ಯು ಅಭಿ. ನಿನ್ನ ಪೂಜೆ ಇವಾಗ್ಲಿಂದ ಶುರು ಆಯ್ತು, ಅನ್ಬೋಕ್ಸ್. ಏನಿದು ಚಿಕ್ಕ ಮಕ್ಳ ತರ ಕಿತ್ತಾಡ್ಕೊಂಡು? ದೀಪಿಕಾ ಮುನ್ಸ್ಕೊಂಡಿದ್ದಾಳೆ ನೋಡು. ಹೆಣ್ಮಕ್ಳು ಅಂದದ ಬಗ್ಗೆ, ಅವ್ರು ಮಾಡ್ಕೊಳ್ಳೋ ಮೇಕಪ್ ಬಗ್ಗೆ ಮಾತಾಡಿದ್ರೆ ಭೂಕಂಪನೇ ಆಗೋದು. ಕೋಪ ಮಾಡ್ಕೊಂಡಿದ್ದಾಳೆ, ಅದೇ ಹೆಂಗ್ ಸಮಾಧಾನ ಮಾಡ್ತೀಯೋ ನೋಡು. ಓ ಗಾಡ್, ಇವಾಗ ಏನಪ್ಪ ಮಾಡಲಿ? ಇವಳನ್ನ ಹೇಗೆ ಸಮಾಧಾನ ಮಾಡೋದು? ಸಮರ್ಥ, ಈ ಭೀಮೇಶ್ವರನ್ ಕತೆ ಗೊತ್ತಾ ನಿಮಗೆ? ಭೀಮಸೇನ ತನ್ನ ಗದೆಯನ್ನ ಹಿಡ್ಕೊಂಡು ಒಂದಿನ ಈಶ್ವರನ್ನ ಭೇಟಿ ಮಾಡಕ್ಕೆ ನೇಗದೆ ಬೆತ್ತು ನೋಡು. ಈ ಟಿವಿನಲ್ಲಿ ಹೇಳೋ ಹಾಗೆ ಸುಳ್ಳು ಕಥೆಗಳೆಲ್ಲ ಶುರು ಮಾಡಬೇಡ. ಏನೋ, ಈ ಮಕ್ಕಳಿಗೆ ನಾನು ಚಿಕ್ಕಂದಿನಿಂದ ಪುರಾಣದ ಕಥೆಗಳನ್ನೆಲ್ಲ ಹೇಳಿದ್ದೀನಿ, ಅವ್ರಿಗೆ ಗೊತ್ತಿದೆ. ಏನು ಅಂದ್ರೆ ಎಲ್ಲ ಭೂಕಂಪ ಆಗ್ತಿದೆಯಲ್ಲ ತಾತ? ಸಮರ್, ತಾತ ಈಗ ಸರಿ ಆಯ್ತದ? ಏನೋ ಇವತ್ತೊಂದಿನ ಗೌರವ ಕೊಟ್ಟು ಮಾತಾಡ್ಸೋಣ ಅಂತ ಅನ್ಕೊಂಡಪ್ಪ. ಬೇಡಮ್ಮ ತಾಯಿ, ಈ ಗೌರವನ ಹೆಸರಲ್ಲಿ ಪ್ರೀತಿ ಕೊಡೋದನ್ನ ನಿಲ್ಲಿಸ್ಬೇಡ.
ನೀನು ಪ್ರೀತಿಯಿಂದ ಹೇಗೆ ಕರೀತೀಯೋ ನನಗೆ ಅದೇ ಖುಷಿ ಕೊಡುತ್ತೆ. ಗಂಡು ಹೆಣ್ಣನ್ನು ಮದುವೆ ಆಗೋದು ಗೌರವಕ್ಕೋಸ್ಕರ ಅಲ್ಲ, ಪ್ರೀತಿಗೋಸ್ಕರ ಆಗಿರಬೇಕು. ಸರಿಯಾಗಿ ಮಾತಾಡದೆ ಮೊಮ್ಮಗನೇ. ನಿಜ ಕಣೋ, ಗಂಡ ಹೆಂಡತಿರಲ್ಲಿ ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ. ಅದು ಅಲ್ಲದೆ ಈ ಹಬ್ಬ ಸಮಾರಂಭಗಳೆಲ್ಲ ಇದೆಯಲ್ಲ, ಇವು ನಮ್ಮ ಪ್ರೀತಿಯನ್ನು ಹೆಚ್ಚಿಸ್ಬೇಕೇ ಹೊರತು ಭೇದ ಭಾವನ ಉಂಟು ಮಾಡಬಾರ್ದು. ಸರಿ, ಹೋಗಮ್ಮ, ಪೂಜೆ ಶುರು ಮಾಡು. ಹೋಗೋ ಮೊಮ್ಮಗನೇ, ಹೋಗು.